ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡದ ವಿರುದ್ಧ 5ನೇ ಟಿ20 ಪಂದ್ಯದಲ್ಲಿ 46 ರನ್ಗಳಿಂದ ಸೋತ ಬಳಿಕ ನ್ಯೂಜಿಲೆಂಡ್ ತಂಡದ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಕೊಟ್ಟರು ಶಾಕಿಂಗ್ ಹೇಳಿಕೆ. ಇನ್ನು ಮಿಚೆಲ್ ಶಾಂಟ್ನರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಮತ್ತು ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಶಾಂಟ್ನರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಟಿ20 ಪಂದ್ಯಗಳ ಸರಣಿಯಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ 4.1 ಅಂತರದಲ್ಲಿ ಈ ಸರಣಿನಾದ್ರೆ ಗೆದ್ದುಕೊಂಡಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿ ಬೇಸಿ ನಮ್ಮ ಭಾರತ ತಂಡ 271 ರನ್ ಕೂಡ ಹೊಡಿತಾರೆ. ಇನ್ನು ಇದರೆಲ್ಲದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಶಾಂಟ್ನರ್ ಅವರು. ಇನ್ನು ಮಿಚೆಲ್ ಶಾಂಟ್ನರ್ ಅವರು ಏನೆಲ್ಲ ಮಾತನಾಡಿದ್ರು ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಭಾರತದ ಆಟಗಾರರ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ, ನಾವು ಇದೀಗ ಭಾರತ ತಂಡದ ವಿರುದ್ಧ 5 ಪಂದ್ಯಗಳನ್ನಾದ್ರೆ ಆಡಿದ್ದೇವೆ ಮತ್ತು ಆ 5 ಪಂದ್ಯಗಳಲ್ಲೂ ಕೂಡ ಒಳ್ಳೆಯ ಆಟ ಆದ್ರೆ ಆಡಿದ್ದೇವೆ. ನಮಗೂ ಕೂಡ ಖುಷಿ ಇದೆ. ಆದ್ರೆ ಭಾರತ ತಂಡ ಈ ತರ ಬ್ಯಾಟಿಂಗ್ ಮಾಡುತ್ತೆ ಮತ್ತು ಈ ತರ ಬ್ಯಾಟರ್ಸ್ ಗಳಿದ್ದಾರೆ ಅಂತಂದು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಒಬ್ಬ ಆಟಗಾರನ ಹತ್ರ ಉಟ್ಕೊಂತಿದ್ದೇನೆ. ಒಂದು ಪಂದ್ಯದಲ್ಲಿ ಅಭಿಷೇಕ ಶರ್ಮಾ ಆಡಿದ್ರೆ, ಒಂದು ಪಂದ್ಯದಲ್ಲಿ ಇಶಾನ್ ಕಿಶನ್ ಆದ್ರೆ ಆಡ್ತಾ ಇದ್ದಾರೆ, ಇನ್ನೊಂದು ಪಂದ್ಯದಲ್ಲಿ ಸೂರ್ಯ ಆಡಿದ್ರೆ, ಇನ್ನೊಂದು ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಆದ್ರೆ ಆಡ್ತಾ ಇದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಭಾರತ ತಂಡದ ಬ್ಯಾಟಿಂಗ್ ಅಂತೂ ಡೇಂಜರ್ ಆಗಿದೆ. ತುಂಬಾನೇ ಡೇಂಜರ್ ಅಂದ್ರೆ ತುಂಬಾನೇ ಡೇಂಜರ್ ಅಂತದ್ದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳ್ತಾರೆ. ಇನ್ನು ಮೊದಲನೇ ಟಿ20 ಪಂದ್ಯದಲ್ಲಿ 48 ರನ್ಗಳಿಂದ ಆದ್ರೆ ಗೆಲ್ಲುತ್ತೆ. ಆವತ್ತಿನ ಪಂದ್ಯದಲ್ಲೂ ಕೂಡ ಒಳ್ಳೆ ಬ್ಯಾಟಿಂಗ್ ತೋರಿಸಿದ್ರು ಭಾರತೀಯರು. ಇನ್ನು 2ನೇ ಟಿ20 ಪಂದ್ಯದಲ್ಲೂ ಕೂಡ 7 ವಿಕೆಟ್ ಗಳಿಂದ ಆದ್ರೆ ಗೆಲ್ಲುತ್ತೆ. ಇನ್ನು 3ನೇ ಟಿ20 ಪಂದ್ಯದಲ್ಲೂ ಕೂಡ 8 ವಿಕೆಟ್ ಗಳಿಂದ ಗೆಲ್ಲುತ್ತೆ. 10 ಓವರ್ಗಳಲ್ಲಿ 155 ರನ್ಗಳನ್ನ ಈಸಿಯಾಗಿ ಚೇಸ್ ಆದ್ರೆ ಮಾಡ್ತಾರೆ. ಆ ಪಂದ್ಯದಲ್ಲಿ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಅಂತೂ ನಾವು ಹೇಳಲೇಬಾರದು ಮತ್ತು ಆ ತರ ಬ್ಯಾಟಿಂಗ್ ಆದ್ರೆ ಆಡಿದ್ರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಅಂತೂ ಇವಾಗ ಸದ್ಯದ ಮಟ್ಟಿಗೆ ಮೋಸ್ಟ್ ಡೇಂಜರಸ್ ಬ್ಯಾಟಿಂಗ್ ಯಾವ್ದಾದ್ರು ಇದ್ರೆ ಅದು ಟೀಮ್ ಇಂಡಿಯಾದ ಬ್ಯಾಟಿಂಗ್ ಅಂತ ನಾನು ಹೇಳ್ತೇನೆ. ಯಾಕಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಕಾನ್ಫಿಡೆಂಟ್ ಆದ್ರೆ ಕೊಡ್ತಾನೆ ಮತ್ತು ನಾನು ಮ್ಯಾಚ್ ವಿನ್ನರ್ ಆಗ್ತೀನಿ ಅಂತ ಹೇಳೋ ರೀತಿ ಆದ್ರೆ ಹೇಳ್ತಾನೆ. ಆ ರೀತಿಯಾಗಿದೆ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಮತ್ತು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಡುವಷ್ಟು ಬಲಿಷ್ಠವಾಗಿದೆ ಭಾರತ ತಂಡ ಎಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳ್ತಾರೆ. ಇನ್ನು ತಮ್ಮ ತಂಡದ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ನಮ್ಮ ಆಟಗಾರರು ಮತ್ತು ನಮ್ಮ ಪ್ಲೇಯರ್ಸ್ ಎಲ್ಲರನ್ನು ತುಂಬಾನೇ ಚೆನ್ನಾಗಿ ಆದ್ರೆ ಆಡಿದ್ರು. ಹೌದು, ಇವತ್ತಿನ ಪಂದ್ಯದಲ್ಲಿ ಬೌಲರ್ಸ್ ಗಳಿಗೆ ಕೆಟ್ಟ ದಿನವಾಗಿತ್ತು. ನಾನು ಕೂಡ ಇವತ್ತು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಆಯ್ದೆ ಮತ್ತು ಭಾರತ ತಂಡ ಇವತ್ತು 271 ರನ್ ಆದ್ರೆ ಹೊಡಿತಾರೆ. ಅಭಿಷೇಕ್ ಶರ್ಮಾ ಅವರು 30 ರನ್ಗಳಿಗೆ ಔಟ್ ಆಗ್ತಾರೆ ಮತ್ತು ಸಂಜು ಸ್ಯಾಮ್ಸನ್ ಅವರು 6 ರನ್ಗಳಿಗೆ ಆದ್ರೆ ಔಟ್ ಆಗ್ತಾರೆ. ಆದ್ರೆ ಈ ಇಶಾನ್ ಕಿಶನ್ ಬಂದ್ಬಿಟ್ಟು 103 ರನ್ ಆದ್ರೆ ಹೊಡಿತಾರೆ ಮತ್ತು ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಆಡಿದ್ರೆ, ಒಂದು ಪಂದ್ಯದಲ್ಲಿ ಇಶಾನ್ ಕಿಶನ್ ಆದ್ರೆ ಆಡ್ತಾ ಇದ್ದಾರೆ. ಈ ಬ್ಯಾಟರ್ ಗಳು ಯಾವತ್ತಿನ ದಿನ ಯಾವ ಬ್ಯಾಟರ್ ಆಡ್ತಾನೆ ಅಂತ ಹೇಳೋಕೆ ಆಗ್ತಾ ಇಲ್ಲ ಮತ್ತು ಆ ತರ ಬ್ಯಾಟಿಂಗ್ ಪರ್ಫಾರ್ಮ್ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಇವಾಗ ತುಂಬಾನೇ ಫಾರ್ಮ್ಗೆ ಆದ್ರೆ ಬಂದಿದ್ದಾರೆ. ಇನ್ನು ನಮ್ಮ ಭಾರತ ತಂಡದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನಾಡಿ ಗೇಮಿಂಗ್ ಸ್ಪಿರಿಟ್ ಅನ್ನಾದ್ರೆ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಶಾಂಟ್ನರ್ ಅವರು. ಹೌದು ಸ್ನೇಹಿತರೆ, ಭಾರತದ ಬೌಲಿಂಗ್ ಕೂಡ ತುಂಬಾನೇ ನನಗೆ ಇಷ್ಟ ಆಯಿತು ಮತ್ತು ವರುಣ್ ಚಕ್ರವರ್ತಿನೂ ಕೂಡ ಅಕ್ಷರ್ ಪಟೇಲ್ ಮತ್ತು ಒಳ್ಳೆ ಬೌಲಿಂಗ್ ಆದ್ರೆ ಮಾಡಿದ್ರು. ಇವತ್ತು ಬುಮ್ರಾ ಅವರಿಗೆ ಬ್ಯಾಡ್ ದಿನ ಆದ್ರೆ ಆಗಿತ್ತು. ಆದ್ರೂ ಕೂಡ ಭಾರತ ತಂಡ ಗೆದ್ದಿದೆ ಮತ್ತು ಎಷ್ಟಿದ್ರು ಭಾರತ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬೇರೆನೆ ಅಂತಂದು ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಇನ್ನು ತಮ್ಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇವತ್ತು ನಮ್ಮ ಬೌಲರ್ಸ್ ಗಳಿಗೆ ಕೆಟ್ಟ ದಿನವಾಗಿತ್ತು ಮತ್ತು ನಮ್ಮ ಬ್ಯಾಟರ್ಸ್ ನಲ್ಲಿ ಬಂದ್ಬಿಟ್ಟು ಫಿನ್ ಆ್ಯಲಿನ್ ಅವರು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಆಡ್ತಾರೆ. ಫಿನ್ ಆ್ಯಲಿನ್ ಅಂತೂ ಅದ್ಭುತವಾಗಿ ಆಡಿದ್ರು ಮತ್ತು ಅವರೇನಾದ್ರೂ ಇನ್ನೊಂದು 3-4 ಓವರ್ ಇದ್ರೆ ಪಂದ್ಯದ ಗತಿಯನ್ನಾದ್ರೆ ಬದಲಾಯಿಸ್ತಾ ಇದ್ದರು. ಇನ್ನು ಇಂಡಿಯಾದ ಪಿಚ್ ಗಳಿಗೆ ಅವರು ಇಂಡಿಯನ್ ಕಂಡೀಷನ್ ಗಳಿಗೆ ಮತ್ತು ಆಡುವ ಎಬಿಲಿಟಿಯನ್ನಾದ್ರೆ ತೋರಿಸಿದ್ದಾರೆ ಅಂತಂದು ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಇನ್ನು ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು ಭಾರತ ತಂಡದ ವಿರುದ್ಧ ಆಡಿ ಒಳ್ಳೆಯ ಪಾಠ ಕೂಡ ಕಲ್ತಿದ್ದೇವೆ. ಇನ್ನು ಟಿ20 ವಿಶ್ವಕಪ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಸ್ಟಾರ್ಟ್ ಆಗಲಿದೆ. ಆ ಕಾರಣದಿಂದಾಗಿ ಭಾರತ ತಂಡವನ್ನು ನಾವು ವಿಶ್ವಕಪ್ ನಲ್ಲಿ ಸೆಣಸಲು ನೋಡುತ್ತೇವೆ ಮತ್ತು ಸೋಲಿಸಲು ಪ್ರಯತ್ನ ಆದರೆ ಪಡುತ್ತೇವೆ. ಭಾರತ ತಂಡ ಇವಾಗ ಸದ್ಯದ ಮಟ್ಟಿಗೆ ಟಿ20ಯಲ್ಲಿ ತುಂಬಾನೇ ಡೇಂಜರಸ್ ತಂಡ ಅಂದ್ರೂ ತಪ್ಪಿಲ್ಲ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಹೌದು, ಈ ಸರಣಿಯಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ಒಳ್ಳೆ ಫೈಟಿಂಗ್ ಆದ್ರೆ ಕೊಟ್ಟಿದ್ದೇವೆ ಮತ್ತು ಇನ್ನು ಒಂದು ಮಾತಲ್ಲಿ ಹೇಳ್ಬೇಕಂತಂದ್ರೆ ಭಾರತ ತಂಡ ಒಂದು ಒಳ್ಳೆಯ ಉತ್ತಮ ತಂಡ ಮತ್ತು ನನಗೆ ಭಾರತ ತಂಡದ ವಿರುದ್ಧ ಆಡಲು ಮತ್ತು ಭಾರತದ ಆಟಗಾರರ ಜೊತೆ ಆಡಲು ತುಂಬಾನೇ ಖುಷಿ ಆಗುತ್ತೆ ಎಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮಿಚೆಲ್ ಶಾಂಟ್ನರ್ ಅಂತೂ ಸೈಕ್ ಆಗಿ ಹೇಳ್ತಾರೆ ಮತ್ತು ಮಿಚೆಲ್ ಶಾಂಟ್ನರ್ ಬಂದ್ಬಿಟ್ಟು ಜೆನ್ಯೂನ್ ಒಪಿನಿಯನ್ ಆದ್ರೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನ್ಯೂಜಿಲೆಂಡ್ ತಂಡ ಒಳ್ಳೆಯ ತಂಡ ಮತ್ತು ಜೆಂಟಲ್ಮನ್ಸ್ ತಂಡ ಅಂದ್ರೂ ತಪ್ಪಿಲ್ಲ. ಇನ್ನು 5ನೇ ಟಿ20 ಪಂದ್ಯದ ಹೈಲೈಟ್ಸ್ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಿ ಗೆಲುವು ಆದ್ರೆ ಸಾಧಿಸಿತಂತಾನೆ ಹೇಳ್ಬೋದು.
ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ಇಶಾನ್ ಕಿಶನ್ ಅವರ ಭರ್ಜರಿ ಶತಕದಿಂದ ನೆರವಿನಿಂದ ಟೀಂ ಇಂಡಿಯಾ ಬಂದ್ಬಿಟ್ಟು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 271 ರನ್ ಆದರೆ ಗಳಿಸಿತು. ಇನ್ನು 272 ರನ್ಗಳ ಗುರಿ ಬೆನ್ನತ್ತಿದ ಕಿವೀಸ್ ಪಡೆ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 225 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 46 ರನ್ಗಳ ಸೋಲು ಆದರೆ ಕಂಡಿತು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡ 5 ಪಂದ್ಯಗಳ ಸರಣಿಯಲ್ಲಿ 4.1ರಲ್ಲಿ ಈ ಸರಣಿ ಆದರೆ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ನೀಡಿದ್ದ 272 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಮೊದಲನೇ ಓವರ್ನಲ್ಲಿ ಟೀಮ್ ಸೇಪಟ್ 5 ರನ್ಗಳಿಗೆ ವಿಕೆಟ್ ಆದರೆ ಕಳೆದುಕೊಂಡಿತು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಫಿನ್ ಆ್ಯಲನ್ ಹಾಗೂ ಸಚಿನ್ ರವೀಂದ್ರ ಭಾರತೀಯ ಕ್ರಿಕೆಟ್ ಮತ್ತು ಭಾರತೀಯ ಬೌಲರ್ಗಳ ಧೂಳಿಪಟ ಆದರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಇಬ್ಬರು ಕೇವಲ 48 ಬಾಲ್ಗಳಲ್ಲಿ 100 ರನ್ ಸೇರಿಸಿದರು. ಇವರಿಬ್ಬರ ಆರ್ಭಟಕ್ಕೆ ತಂಡದ ಮೊತ್ತ 8 ಓವರ್ಗಳಲ್ಲಿ 100ರ ಗಡಿ ಕೂಡ ದಾಟಿತು. ಇನ್ನು ಈ ಹಂತದಲ್ಲಿ ಭಾರತ ಈ ದೊಡ್ಡ ಮೊತ್ತವನ್ನು ಉಳಿಸಿಕೊಳ್ಳುವುದು ಡೌಟ್ ಎನ್ನುವಂತಾಗಿತ್ತು ಅಂತಾನೆ ಹೇಳ್ಬೋದು. ಆದರೆ 9ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬಿಗ್ ಬ್ರೇಕ್ ಥ್ರೋ ಆದರೆ ತಂದು ಕೊಡ್ತಾರೆ. 38 ಎಸೆತಗಳಲ್ಲಿ 8 4 ಮತ್ತು 6 ಸಿಕ್ಸರ್ಗಳ ಸಹಿತ 80 ರನ್ ಗಳಿಸಿ ಶತಕದತ್ತ ಮುನ್ನುಗ್ಗುತ್ತಿದ್ದ ಅಪಾಯಕಾರಿಯಾಗಿರುವಂತ ಬ್ಯಾಟರ್ ಆಗಿರುವಂತ ಫಿನ್ ಆ್ಯಲನ್ ವಿಕೆಟ್ ಆದರೆ ಪಡೆದರಂತಾನೆ ಹೇಳ್ಬೋದು. ಇನ್ನು ಆ್ಯಲನ್ ಅವರು ರಿಂಕು ಸಿಂಗ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಈ ವಿಕೆಟ್ ಬಿದ್ದೊಡನೆ ಕಿವೀಸ್ ಗೆಲುವಿನ ರೇಸ್ ನಿಂದ ಹೊರಬಿದ್ದಿತು. ಇನ್ನು ಫಿನ್ ಆ್ಯಲನ್ ನಂತರ ಬಂದಂತ ಗ್ಲೆನ್ ಫಿಲಿಪ್ಸ್ ಕೂಡ ಅಕ್ಷರ್ ಪಟೇಲ್ಗೆ ವಿಕೆಟ್ ಆದರೆ ಒಪ್ಪಿಸಿದರು. ಇನ್ನು 17 ಬಾಲ್ಗಳಲ್ಲಿ 30 ರನ್ ಗಳಿಸಿದ್ದ ಸಚಿನ್ ರವೀಂದ್ರರನ್ನ ಹರ್ಷದೀಪ್ ಸಿಂಗ್ ಆದ್ರೆ ಔಟ್ ಮಾಡಿದ್ದರು. ಅದೇ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಕಿವೀಸ್ ನಾಯಕ ಆಗಿರುವಂತಹ ಮಿಚೆಲ್ ಶಾಟ್ನರ್ ಅವರನ್ನು 0 ರನ್ಗಳಿಗೆ ಔಟ್ ಮಾಡುವ ಮೂಲಕ ಭಾರತ ತಂಡ ಗೆಲುವು ಖಚಿತ ಮಾಡಿಕೊಂಡಿತ್ತು ಅಂತಾನೆ ಹೇಳ್ಬೋದು. ಇನ್ನು 117ಕ್ಕೆ 1 ವಿಕೆಟ್ ಕಳೆದುಕೊಂಡಿದ್ದ ಕಿವೀಸ್ ಪಡೆ 137 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತು. ಆದರೆ ಕೊನೆಯಲ್ಲಿ ಡ್ಯಾರೆಲ್ ಮಿಚೆಲ್ 12 ಬಾಲ್ಗಳಲ್ಲಿ 26 ಮತ್ತು ಈಶ್ವರಿ 15 ಬಾಲ್ಗಳಲ್ಲಿ 33 ರನ್ ಗಳಿಸಿ ತಂಡದ ಮೊತ್ತವನ್ನು 200ರ ಗಡಿ ಕೂಡ ದಾಟಿಸಿದರು. ಉಳಿದಂತೆ ಬ್ಯಾಟರ್ ಆದಂತಹ ಜಾಕಪ್ 11 ಎಸೆತಗಳಲ್ಲಿ 7 ಮತ್ತು ಕೈಲ್ ಜಾಮಿಸನ್ 9 ರನ್ ಮತ್ತು ಲಾಕಿ ಫರ್ಗ್ಯೂಸನ್ 3 ರನ್ ಗಳಿಸಿ ಔಟ್ ಆದರು. ಇನ್ನು ನಮ್ಮ ಭಾರತ ತಂಡದ ಪರ ಬೌಲಿಂಗ್ ವಿಭಾಗದಲ್ಲಿ ನೋಡೋದಾಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 51 ರನ್ ನೀಡಿ 5 ವಿಕೆಟ್ ಪಡೆದು ಮಿಂಚಿದ್ರ ಅಂತಾನೆ ಹೇಳ್ಬೋದು. ಅಕ್ಷರ್ ಪಟೇಲ್ 33 ರನ್ ನೀಡಿ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ 36 ರನ್ ನೀಡಿ 1 ವಿಕೆಟ್ ಆದ್ರೆ ಪಡಿತಾರೆ. ಇನ್ನು ರಿಂಕು ಸಿಂಗ್ ಕೂಡ 7 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆದರೆ ವಹಿಸಿದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಶತಕ. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ ಗಳನ್ನು ಧೂಳಿಪಟ ಆದ್ರೆ ಮಾಡಿತು. ಅಭಿಷೇಕ್ ಶರ್ಮಾ 16 ಬಾಲ್ಗಳಲ್ಲಿ 30 ರನ್ ಮತ್ತು ಸೂರ್ಯಕುಮಾರ್ ಯಾದವ್ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 30 ಬಾಲ್ಗಳಲ್ಲಿ 4 4 6 ಸಿಕ್ಸರ್ಗಳ ಸಹಿತ 63 ರನ್ ಮತ್ತು ಇಶಾನ್ ಕಿಶನ್ 43 ಬಾಲ್ಗಳಲ್ಲಿ 6 4 ಮತ್ತು 10 ಭರ್ಜರಿ 6 ಸೇರಿದಂತೆ 103 ರನ್ ಆದರೆ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ಗಳ ಸಹಿತ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದನಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡ ಈ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಸರಣಿಯನ್ನ 4.1ರಲ್ಲಿ ತಮ್ಮದಾಗಿಸಿಕೊಂಡಿತು. ಇನ್ನು ಮೊದಲನೇ 3 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಭಾರತ ತಂಡ 4ನೇ ಪಂದ್ಯದಲ್ಲಿ 50 ರನ್ಗಳ ಹೀನಾಯ ಸೋಲು ಕೂಡ ಕಂಡಿತ್ತು. ಇದೀಗ 5ನೇ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿ ಸರಣಿಯನ್ನು ಗೆಲುವಿನ ಮೂಲಕ 4.1ಕ್ಕೆ ವಿಸ್ತರಿಸಿಕೊಂಡಿದೆ. ಇನ್ನು ಈ ಗೆಲುವು ವಿಶ್ವಕಪ್ಗೂ ಮುನ್ನ ಭಾರತ ತಂಡವನ್ನು ಆತ್ಮವಿಶ್ವಾಸ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರ ಶತಕದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ ಬನ್ನಿ. ಇನ್ನು ICC 2026ರ T20 ವಿಶ್ವಕಪ್ ಆರಂಭಕ್ಕೂ ಮುನ್ನ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ತಮ್ಮ ಫಾರ್ಮ್ ಅನ್ನು ಸಾಬೀತುಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೇರಳದ ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 5ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಕಿಶನ್ ಅವರು ಕಿವೀಸ್ ಬೌಲರ್ ಗಳನ್ನು ಹೊಡೆದುರುಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಅದ್ಭುತ ಶತಕ ಕೂಡ ಬಾರಿಸಿದ್ದಾರೆ. ಇನ್ನು ಭಾರತದ ತಂಡದ ಪರ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಇಶಾನ್ ಕಿಶನ್ ಅದ್ಭುತ ಪ್ರದರ್ಶನ ಕೂಡ ನೀಡಿದ್ದಾರೆ. ಇಶಾನ್ ಕಿಶನ್ 42 ಬಾಲ್ಗಳಲ್ಲಿ ಸ್ವಚ್ಛಲ ಶತಕ T20 ಅಂತಾರಾಷ್ಟ್ರೀಯ ಶತಕ ಆದರೆ ಸಿಡಿಸಿದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 90 ರನ್ ಗಳಿಸಿದ್ದಾಗ ಸತತ 2 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಶತಕ ಪೂರೈಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಶತಕವು ಅವರ ವಿಶ್ವಕಪ್ ಸಿದ್ಧತೆಗಳಿಗೆ ಬಲ ಕೂಡ ನೀಡಿವೆ. ಇನ್ನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ನಂತರ ಉತ್ತಮ ಫಾರ್ಮ್ ನಲ್ಲಿರುವ ಈ ಇನ್ನಿಂಗ್ಸ್ ಭಾರತ ತಂಡದ ಆಡುವ 11ರ ಬಳಗದಲ್ಲಿ ಅವರ ಸ್ಥಾನವನ್ನು ಭದ್ರ ಬುನಾದಿ ಹಾಕಿದಂತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪಂದ್ಯದ ಆರಂಭದಿಂದಲೂ ಇಶಾನ್ ಕಿಶನ್ ಅವರು ಆಕ್ರಮಣಕಾರಿಯಾಗಿ ಆಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೈದಾನದಾದ್ಯಂತ ಬೌಂಡರಿಗಳ ಸುರಿಮಳೆ ಆದ್ರೆ ಕೊಯ್ದರು. ಅವರು ಕೇವಲ 42 ಬಾಲ್ಗಳಲ್ಲಿ ತಮ್ಮ ಭರ್ಜರಿ ಶತಕವನ್ನು ತಲುಪಿದರು ಮತ್ತು ವಿಶಾಖಪಟ್ಟಣದಲ್ಲಿ ನಡೆದ ಇಂದಿನ ಪಂದ್ಯದಲ್ಲಿ ಸಣ್ಣ ಗಾಯದಿಂದಾಗಿ ವಿಶ್ರಾಂತಿ ಆದ್ರೆ ಪಡೆದ ನಂತರ
ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಮತ್ತೆ ಆಗಮನ ಕೊಟ್ಟು ಎದುರಾಳಿ ತಂಡಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಿದರು. 5ನೇ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 43 ಬಾಲ್ಗಳಲ್ಲಿ 6 4 ಮತ್ತು 10 ಸಿಕ್ಸರ್ಗಳ ಸಹಿತ ಒಟ್ಟು 103 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯ ನಂತರ ಇಶಾನ್ ಕಿಶನ್ ಅವರು ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ. ಅವರು ತಮ್ಮ ನಾಯಕತ್ವ ಮತ್ತು ಬ್ಯಾಟಿಂಗ್ ಮೂಲಕ ಜಾರ್ಖಂಡ್ ಅನ್ನು ಗೆಲುವಿನತ್ತ ಮುನ್ನಡೆಸಿದರು. ಅದು ಅವರಿಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಗಳಿಸಿಕೊಟ್ಟಿತು ಮತ್ತು ಈಗ ಸಿಕ್ಕ ಅವಕಾಶವನ್ನು ಇಶಾನ್ ಕಿಶನ್ ಅವರು ಭದ್ರ ಮಾಡಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ವಿರುದ್ಧ T20 ಸರಣಿಯನ್ನು ಇಶಾನ್ ಕಿಶನ್ ಅವರು ಮರೆಯುವಂತಿಲ್ಲ ಅಂತಾನೆ ಹೇಳ್ಬೋದು. ಬಹುತೇಕ ಪ್ರತಿಯೊಂದು ಪಂದ್ಯದಲ್ಲೂ ಅವರು ತಂಡಕ್ಕೆ ಸ್ಫೋಟಕ ಆರಂಭವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 2ನೇ T20 ಪಂದ್ಯದಲ್ಲಿ 32 ಬಾಲ್ಗಳಲ್ಲಿ 76 ರನ್ಗಳ ಇನ್ನಿಂಗ್ಸ್ ಆಡಿದರು. 4ನೇ T20 ಪಂದ್ಯದಲ್ಲಿ ಇಶಾನ್ ಕಿಶನ್ಗೆ ಅವಕಾಶ ಸಿಗಲಿಲ್ಲ. ಈಗ 5ನೇ T20 ಪಂದ್ಯದಲ್ಲಿ ಮತ್ತೆ ಮೈದಾನಕ್ಕೆ ಮರಳಿ ಅದ್ಭುತ ಶತಕ ಗಳಿಸಿದ್ದಾರೆ. ತಿರುವನಂತಪುರದಲ್ಲಿ ಚೆಂಡು ನಿಧಾನವಾಗಿ ಬರುತ್ತಿದ್ದ ಪಿಚ್ ನಲ್ಲಿ ಇಶಾನ್ ಕಿಶನ್ ಅವರು ಸಮಯ ಪ್ರಜ್ಞೆ ಮತ್ತು ಪವರ್ ಹಿಟ್ಟಿಂಗ್ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ರಂಜಿಸಿದಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರ, ವಿಶ್ವಕಪ್ಗೂ ಮುಂಚಿತವಾಗಿ ಅವರ ಫಾರ್ಮ್ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ಗೆ ಭರವಸೆ ತಂದುಕೊಂಡಿದೆ. ಇನ್ನು ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಫಿಕ್ಸ್ ಅಂತಾನೆ ಹೇಳ್ಬೋದು. ಫೆಬ್ರವರಿ 7ರಿಂದ ಆರಂಭವಾಗಲಿರುವ T20 ವಿಶ್ವಕಪ್ಗೂ ಮುನ್ನ ಇಶಾನ್ ಕಿಶನ್ ಅವರು ಭಾರತ ತಂಡದಲ್ಲಿ ಪ್ರಮುಖ ಸದಸ್ಯರಾಗಿ ಅವರ ಶತಕವು ಆಡುವ 11ರ ಬಳಗದಲ್ಲಿ ಕಳಪೆ ಫಾರ್ಮ್ ಸಮಸ್ಯೆ ಎದುರಿಸುತ್ತಿರುವ ಸಂಜು ಸ್ಯಾಮ್ಸನ್ ಬದಲಿಗೆ ಆರಂಭಿಕ ಆಟಗಾರನಾಗಿ ಇಶಾನ್ ಕಿಶನ್ ಅವರು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಳಲಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಇನ್ನಿಂಗ್ಸ್ ಕೂಡ ವಿಶೇಷವಾಗಿದೆ, ಏಕೆಂದರೆ ಇದು ವಿಶ್ವಕಪ್ಗೂ ಮೊದಲು ಭಾರತದ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿದೆ. ಇನ್ನು ನ್ಯೂಜಿಲೆಂಡ್ ಬೌಲರ್ ಗಳನ್ನು ಧೂಳಿಪಾಠ ಕೂಡ ಮಾಡಿದ್ರ ಅಂತ ಹೇಳ್ಬೋದು ಇಶಾನ್ ಕಿಶನ್. ಇನ್ನು ಕೊನೆಯ ಪಂದ್ಯದಲ್ಲಿ ಭಾರತ ತಂಡ 271 ರನ್ ಸಿಡಿಸಿದೆ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 5ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ ಗಳನ್ನ ಧೂಳಿಪಾಠ ಮಾಡಿದೆ ಮತ್ತು ವಿಶ್ವಕಪ್ಗೂ ಮುನ್ನ ಬೌಲಿಂಗ್ ಮತ್ತು ಡಿಫೆಂಡಿಂಗ್ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮೊದಲು ಬ್ಯಾಟಿಂಗ್ ಮಾಡುವ ತೀರ್ಮಾನ ತೆಗೆದುಕೊಂಡಿದೆ. ಇನ್ನು ಸರಣಿಯಲ್ಲಿ ಅಮೋಘ ಫಾರ್ಮ್ ನಲ್ಲಿರುವ ಅಭಿಷೇಕ್ ಶರ್ಮಾ ಕೇವಲ 30 ರನ್ ಗಳಿಸಿ ಔಟ್ ಆದರು. ಇನ್ನು ಇಶಾನ್ ಕಿಶನ್ T20 ಕ್ರಿಕೆಟ್ ನಲ್ಲಿ ಸೊಚ್ಚಲ ಶತಕ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 63 ರನ್ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದರು ಅಂತಾನೆ ಹೇಳ್ಬೋದು. ಇನ್ನು ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡಕ್ಕೆ ಇಂದು ಉತ್ತಮ ಆರಂಭ ಸಿಗಲಿಲ್ಲ. ತವರಿನ ಅಂಗಳದಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೇವಲ 3ನೇ ಓವರ್ ನಲ್ಲಿ 6 ರನ್ ಗಳಿಸಿ ಔಟ್ ಆದರು. ನಂತರ ಬಂದಂತ ಅಭಿಷೇಕ್ ಶರ್ಮಾ 5ನೇ ಓವರ್ ನಲ್ಲಿ ನಿರ್ಗಮಿಸಿದ್ರ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು 16 ರನ್ ಗಳಿಸಿ 4 4 ಮತ್ತು 2 ಸಿಕ್ಸರ್ ಗಳ ಸಹಿತ 30 ರನ್ ಗಳಿಸಿ ಔಟ್ ಆದರು. ಆದರೆ 3ನೇ ವಿಕೆಟ್ ಗೆ ಒಂದಾದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅವರು ನ್ಯೂಜಿಲೆಂಡ್ ಬೌಲರ್ ಗಳನ್ನ ಚೆಂಡಾಡಿದ್ರ ಅಂತಾನೆ ಹೇಳ್ಬೋದು. ಎಲ್ಲ ಅನುಭವಿ ಬೌಲರ್ ಗಳನ್ನೇ ಲೆಕ್ಕಿಸಿದ ಸಿಡಿಲಪ್ಪರದ ಬ್ಯಾಟಿಂಗ್ ಕೂಡ ಮಾಡಿದರು. ಇನ್ನು ಇವರಿಬ್ಬರ ಆರ್ಭಟಕ್ಕೆ 10 ಓವರ್ ಗಳಲ್ಲಿ ಭಾರತ ತಂಡ 100ರ ಗಡಿ ಕೂಡ ದಾಟಿತು. 15ನೇ ಓವರ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಮಿಚೆಲ್ ಶಾಂಟ್ನರ್ ಬೌಲಿಂಗ್ ನಲ್ಲಿ ಸ್ಟಂಪ್ ಔಟ್ ಆದರು. 30 ಬಾಲ್ ಗಳಲ್ಲಿ 4 4 ಮತ್ತು 6 ಸಿಕ್ಸರ್ ಗಳ ಸಹಿತ 63 ರನ್ ಗಳಿಸಿ ಇವರು ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಜೊತೆಗೂಡಿ 137 ರನ್ಗಳ ಜೊತೆ ಆಟ ಕೂಡ ನಡೆಸಿದ್ದರು. ನಂತರ ಬಂದಂತ ಹಾರ್ದಿಕ್ ಪಾಂಡ್ಯ ಕೂಡ ಇಶಾನ್ ಕಿಶನ್ ಜೊತೆಗೂಡಿ ಕೇವಲ 18 ಬಾಲ್ಗಳಲ್ಲಿ 48 ರನ್ ಸೇರಿಸಿದರು. ಇನ್ನು ಇಶಾನ್ ಕಿಶನ್ ಅವರು 42 ಬಾಲ್ಗಳಲ್ಲಿ ತಮ್ಮ ಸೊಚ್ಚಲ T20 ಶತಕ ಸಿಡಿಸಿದರು. ಆದರೆ ನಂತರದ ಎಸೆತದಲ್ಲಿ ಫಿಲಿಪ್ಸ್ ಗೆ ಕ್ಯಾಚ್ ನೀಡಿ ಔಟ್ ಆದರು. ಇವರ ಇನ್ನಿಂಗ್ಸ್ ನಲ್ಲಿ 6 4 ಮತ್ತು 10 ಭರ್ಜರಿ ಸಿಕ್ಸರ್ ಗಳ ಸೇರಿವೆ. ಹಾರ್ದಿಕ್ ಪಾಂಡ್ಯ ಕೇವಲ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ ಗಳ ಸಹಿತ 48 ರನ್ ಗಳಿಸಿ 20ನೇ ಓವರ್ ನ 2ನೇ ಎಸೆತದಲ್ಲಿ ಔಟ್ ಆದರು. ಇನ್ನು ರಿಂಕು ಸಿಂಗ್ ಅಜಯ್ 8 ರನ್ ಮತ್ತು ದುಬೆ 7 ರನ್ ಗಳಿಸಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.